ಎಜುಕೇಶನ್ ಇಂಪಾರ್ಟೆಂಟ್ ಸ್ಕಿಲ್ ಇಂಪಾರ್ಟೆಂಟಾ? ಸ್ಕಿಲ್ ಸ್ಕಿಲ್ ಇಂಪಾರ್ಟೆಂಟ್. ಎಜುಕೇಶನ್ ನಿಮ್ಗೆ ಸ್ಕಿಲ್. ಎಜುಕೇಶನ್ ಎಜುಕೇಶನ್ ಸ್ಕಿಲ್ ಇಂಪಾರ್ಟೆಂಟ್. ಸ್ಕಿಲ್ 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 ಬ್ರೋ. ಸ್ಕಿಲ್ ಇಂಪಾರ್ಟೆಂಟ್ ಸರ್. ಎರಡು 50-50ನೇ. ಸ್ಕಿಲ್ 50% ಇದ್ರೆ ಎಜುಕೇಶನ್ 50% ಇದೆ. ಎಜುಕೇಶನ್ ಮಾಡ್ಬೇಕು ಮಕ್ಳು, ಓದ್ಬೇಕು ಮಕ್ಳು. ಎಜುಕೇಶನ್ ಯಾಕೆ ಭಯ ಪಡ್ತಿದ್ದೀರಾ? ಎಜುಕೇಶನ್ ಇಂಪಾರ್ಟೆಂಟ್. ನಾನು ಇಂಜಿನಿಯರ್. ನೀನು? ಡಾಕ್ಟರ್. ನೀನು? ನಾನು ಇಂಜಿನಿಯರ್. ನೀನು? ಪೊಲೀಸು. ಪೊಲೀಸು. ನಾನು ಮನುಷ್ಯ. भाई मजा आया। ಸ್ಕಿಲ್ ಇಂಪಾರ್ಟೆಂಟ್ ಅಥವಾ ಎಜುಕೇಶನ್ ಇಂಪಾರ್ಟೆಂಟ್ ಅಂತ? ಸ್ಕಿಲ್ ಇಂಪಾರ್ಟೆಂಟ್. ಎಜುಕೇಶನ್ ನಿಮ್ಗೆ? ಸ್ಕಿಲ್. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲ, ಸೊ ನನಗೆ ಗೊತ್ತಾಗ್ತದೆ. ನನ್ಗೀಗ ನಂದು 9 CGPA ಓಕೆನಾ. ನನ್ಗೆಲ್ಲ ಜಾಬ್ ಸಿಗ್ತಿಲ್ಲ ನನ್ಗೆ ಕರೆಕ್ಟ್ ಆಗಿ. ಸೊ ನನ್ಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊಂತೀನಿ. ಸ್ಕಿಲ್ ಇಂಪಾರ್ಟೆಂಟ್ ಅಂತ ಹೋಗ್ತೀರಾ? ಹೌದು. ಎಕ್ಸ್ಪೀರಿಯನ್ಸ್ ಆಗೈತಲ್ವ ಈಗ? ಇಂಜಿನಿಯರ್ ಸ್ಟೂಡೆಂಟ್ ಪಕ್ಕಾ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಎಜುಕೇಶನ್ ಸ್ವಲ್ಪನಾರು ತಿಳ್ಕೊಂಡಿದ್ರೆ ಸ್ಕಿಲ್ ಬಂದ್ರೆ ಪರವಾಗಿಲ್ಲ. ಎಜುಕೇಶನ್ ಎಲ್ಲ ಸ್ಕಿಲ್ ಇಟ್ಕೊಂಡು ಏನ್ ಮಾಡ್ತಾರೆ? ನಿಮ್ ಮಾತಿಗೆ ನಾನು ಆನ್ಸರ್ ಮಾಡ್ತೀನಿ. ಎಷ್ಟೋ ಜನ ಎಜುಕೇಶನ್ ಮಾಡ್ಕೊಂಡು ಕೆಲಸನೇ ಸಿಕ್ತಿಲ್ಲ ಅವ್ರಿಗೆ. ನಿಜವಾಗ್ಲು ಇಂಜಿನಿಯರಿಂಗು, ಡಬಲ್ ಡಿಗ್ರಿ ಎಲ್ಲ ಗ್ರಾಜುಯೇಟ್ ಎಲ್ಲ ಮಾಡ್ಕೊಂಡಿರೋರೆಲ್ಲ ಇದೇ ಸಿಕ್ತಿಲ್ಲ ಕೆಲಸ. ಬಟ್ ಸ್ಕಿಲ್ ಇರೋರು ಯಾವ್ದೇ ಒಂದು ಸ್ಕಿಲ್ ಆಗಿರ್ಬೋದು, ಇವನ್ ಫೋಟೋಗ್ರಫಿ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಎಡಿಟಿಂಗ್ ಇರ್ಬೋದು, ಎನಿಥಿಂಗ್ ಯಾವ್ದೇ ಒಂದು ಸ್ಕಿಲ್ ಇದ್ರು ಚೆನ್ನಾಗಿ ಅವರು ಅವ್ರ ಜೀವನನ ನಡೆಸ್ತಾ ಇದಾರೆ. ಅಂತವ್ರಿಗೆ ಹಿಂಗೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹೇಳಿ, ಎಜುಕೇಶನ್ ಇಂಪಾರ್ಟೆಂಟಾ ಇಲ್ವಾ ಅಂತ? ಇಂಜಿನಿಯರ್ ಸ್ಟೂಡೆಂಟ್ ಅಲ್ದೇ ಇದ್ರು ಪರವಾಗಿಲ್ಲ, ಬೇರೆಯವ್ರಿಗೆ ಏನೇ ಇಷ್ಟಪಡ್ತಾರೆ. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ತಂದೆ ತಾಯಿಗಳು ಗೊತ್ತಿರುತ್ತೆ ಮಕ್ಳಿಗೆ ಈಗ ನಡೀತಾ ಇರೋದೇ ಸ್ಕಿಲ್. ಬಟ್ ಆದ್ರೂ ಈಗ ಪೇರೆಂಟ್ಸ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಜುಕೇಶನ್ ಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿ. ಅದು ನಿಜಾನೇ. ಯಾವ ತರ? ಎಜುಕೇಶನ್ ಎಷ್ಟು ಮುಖ್ಯನೋ ಸ್ಕಿಲ್ ಅಷ್ಟೇ. ಇವಾಗ ಅವಾಗ್ಲೇ ಸ್ಕಿಲ್ ಅಂತ ಹೇಳಿದ್ರು, ಬಟ್ ಇವಾಗ ಎಜುಕೇಶನ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದಾರೆ. ಪರವಾಗಿಲ್ಲ. ಏನ್ ಅನಿಸ್ತು ಈಗ ಸಡನ್ ಆಗಿ ಚೇಂಜ್ ಆದ್ರಲ್ಲ ಅದಕ್ಕೆ? ಅಂದ್ರೆ ಸಡನ್ ಆಗಿ ಚೇಂಜ್ ಅಂತ ಏನಿಲ್ಲ, ಬಟ್ ಎಜುಕೇಶನ್ ಇದ್ರೆ, ಎಜುಕೇಶನ್ ಜೊತೆ ಸ್ಕಿಲ್ ಇದ್ರೆ ಒಂದ್ ಸ್ವಲ್ಪ ಯೂಸ್ ಆಗುತ್ತೆ ಬೇಗ ಅಂತ. ಹಂಗೆ ಓಕೆನಾ? ಯಾವ್ದೇ ಒಂದು ಸ್ಕಿಲ್ ಆದ್ರೂ ಪರವಾಗಿಲ್ಲ, ಆ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಒಂದು ಸಜೆಸ್ಟ್ ತರ. ಅಂದ್ರೆ ಪೇರೆಂಟ್ಸ್ ಮೈಂಡ್ ಸೆಟ್ ಮೇಲೆ ಡಿಪೆಂಡ್. ಅದು ಆ ಮೈಂಡ್ ಸೆಟ್ ಎಷ್ಟೇ ಇದ್ ಮಾಡಿದ್ರು ಅವರು ಹೊರಗಡೆ ಬರ್ತಿಲ್ಲ. ಅಂದ್ರೆ ಅವ್ರದ್ದು ಎನ್ವಿರಾನ್ಮೆಂಟಲ್ ಆ ತರ ಇರುತ್ತಲ್ಲ, ಸೊ ನಾವು ಅವ್ರಿಗೆ ಏನು ಹೇಳೋದಕ್ಕೆ ಆಗಲ್ಲ. ಎಜುಕೇಶನ್ ಇಂಪಾರ್ಟೆಂಟಾ ಸ್ಕಿಲ್ ಇಂಪಾರ್ಟೆಂಟಾ? ಎಜುಕೇಶನ್ ಪಕ್ಕ. ಈಗ ಎಷ್ಟೋ ಜನ ಎಜುಕೇಶನ್ ಇಲ್ದೇನೆ ಬರೀ ಸ್ಕಿಲ್ ಇಟ್ಕೊಂಡು ದೊಡ್ಡ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ. ಇವನ್ ನಿಮ್ಗೆ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ 3ನೇ ಕ್ಲಾಸ್ ಓದಿರೋದು ಅಲ್ವಾ? ಈಗ ಸ್ಕಿಲ್ ಇಂಪಾರ್ಟೆಂಟ್ ಅಂತ ನೀವು ಪ್ರೆಸೆಂಟ್ ನಡೀತಿರೋದು. ಯಾಕೆಂದ್ರೆ ಎಷ್ಟೋ ಜನ ಎಜುಕೇಶನ್ ಎಲ್ಲ ಮಾಡ್ಕೊಂಡು ಕೆಲಸನೇ ಸಿಕ್ಕಿಲ್ಲ ಅವ್ರಿಗೆ. ಕೆಲಸ ಸಿಕ್ಕಿಲ್ಲ, ಹಣೆ ಬರ ಇದ್ದಂಗೆ ಆಯ್ತದೆ. ಈ ಎಜುಕೇಶನ್ ಓದಿದ್ರು ಕೆಲಸ ಸಿಗದ ಹೋದ್ರೆ ಇದು ಸ್ಕಿಲ್ ಸ್ಕಿಲ್ ಉಪಯೋಗಿಸ್ಕೊಂಡು ಬೇರೆ ಕೆಲಸ ಯೂಸ್ ಮಾಡ್ಕೋಬೇಕು. ಒಂದ್ ಕೆಲಸ ಆಗಿಲ್ಲ ಅಂತ ಕೂರ್ಬಾರ್ದು. ಅದು ಆಗ್ಲಿಲ್ಲ, ಶ್ರಮ ಪಟ್ರು ಆಗ್ಲಿಲ್ಲ ಅಂದ್ರೆ ಬೇರೆ ಕೆಲ್ಸಕ್ಕೆ ಉಪಯೋಗ ಮಾಡ್ತಾರೆ. ನಿಮ್ ಪ್ರಕಾರ ಎಜುಕೇಶನ್ ಇಂಪಾರ್ಟೆಂಟ್. ಆಮೇಲೆ ಆ ಎಜುಕೇಶನ್ ಇಟ್ಕೊಂಡು ಅವ್ರಿಗೆ ಬೇಕಾದ, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು. ಯಾವ ಹೆಸರು? ಕ್ಷಮಿಕಾ. ಥ್ಯಾಂಕ್ ಯು. ಸ್ಕಿಲ್ ಗೆ ಹೋಗ್ತೀರಾ ಅವಳೆ? ಹೌದು, ಐಶ್ವರ್ಯ. ಥ್ಯಾಂಕ್ ಯು. ಸ್ಕಿಲ್ ಇಂಪಾರ್ಟೆಂಟಾ ಎಜುಕೇಶನ್ ಇಂಪಾರ್ಟೆಂಟಾ? ಸ್ಕಿಲ್ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಆಗೈತೆ ನಿಮ್ಗೆ? ಎಜುಕೇಶನ್ ಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ? ಮಾತಾಡಿ, ಪರವಾಗಿಲ್ಲ. ಇಲ್ಲಾಂದ್ರೆ ಜೀವನ ನಡೆಸಬಹುದು, ಬಟ್ ಸ್ಕಿಲ್ ಇಲ್ಲ ಅಂದ್ರೆ ಲೈಫ್ ಲೀಡ್ ಮಾಡಕ್ ಆಗಲ್ಲ. ಇವ್ರಿಗೆ ನಿಜವಾಗ್ಲೂ ಇನ್ನೊಂದು ಕ್ವಶನ್. ರಿಚ್ ಶಾರ್ಟ್ ಗಾಯಿ, ಪೂರ್ ಟಾಲ್ ಗಾಯಿ, ಯಾರು ಲೈಕ್ ಮಾಡ್ತೀರಾ? ರಿಚ್ ಶಾರ್ಟ್ ಗಾಯಿ, ಪೂರ್ ಟಾಲ್ ಗಾಯಿ. ನಿಜವಾಗ್ಲೂ ಹೇಳ್ತಿದ್ದೀರಾ ನೀವು? ಸೇಮ್. ನಿಮ್ ಮನ್ಸಿಂದ ಹೇಳ್ತಿದ್ದೀರಾ? ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಥ್ಯಾಂಕ್ ಯು. ಗೈಸ್, ಫಸ್ಟ್ ಟೈಮ್ ಹುಡುಗಿರು ಈಗಿನ ಜನರೇಷನ್ ಅಲ್ಲಿ ಪೂರ್ ಟಾಲ್ಗಾಯಿನ ಇಷ್ಟಪಡ್ತಿದ್ದಾರೆ. ರಿಯಲಿ ಹ್ಯಾಪಿ.
ಅಂಡ್ ಥ್ಯಾಂಕ್ ಯು ಹುಡುಗರ ಪೂರ ತಾಳ್ಗಾದ್ರು ಪರವಾಗಿಲ್ಲ, ಚೆನ್ನಾಗಿ ಬಾಡಿ ಬರ್ಸ್ಕೊಂಡು ಚೆನ್ನಾಗಿ ಹೆಲ್ತಿ ಆಗಿರಿ. ನೀನ್ ಹೇಳ್ತಾ ಇರೋದ್ ಕರೆಕ್ಟ್.